ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಗೈಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಗೋಬಿ ಫ್ರೈ ಮಾಡ್ತಾಯಿದ್ದೀನಿ. ಗೋಬಿ ಫ್ರೈ ಮಾಡೋದಕ್ಕೆ ಆಲ್ರೆಡಿ ಗೋಬಿನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಮಸಿನ ಒಂದು ಬಾಯ್ಲ್ ಬರೋ ತನಕ ಕುದಿ ಬರ್ಸ್ಕೊಳ್ಳೋಣ. ಜಾಸ್ತಿ ಕುದಿ ಬರ್ಸ್ಕೊಳ್ಳೋದು ಬೇಡ, ಅದರಲ್ಲಿ ಏನಾದರೂ ಹುಳ ಏನಾದರೂ ಇದ್ದರೆ ಹೋಗಲಿ ಅಂದ್ಬಿಟ್ಟು ಇದನ್ನು ನೆಕ್ಸ್ಟು ಒಂದು ಪಾತ್ರೆಗೆ ಸೋಸ್ಕೊಂಡಿದ್ದೀನಿ ಪೂರ ನೀರು ತೆಗೆದು. ಇದಕ್ಕೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ಮಸಾಲೆಗೆ ಕಾರ್ನ್ಫ್ಲೋರ್, ಮೈದಾ, ರೆಡ್ ಚಿಲ್ಲಿ, ಸಾಲ್ಟ್, ಯಾವುದಾದ್ರೂ ಚಿಕನ್ ಮಸಾಲ ಪೌಡರ್ ಇದ್ದರೆ ಒಂಚೂರು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದನ್ನು ಹಾಕಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗಿ ಹೋಗ್ಬಿಟ್ಟಿತ್ತು, ಸೊ ಹಾಗಾಗಿ ಇಲ್ಲಿ ಈ ಕಡೆ ಕೊಟ್ಟಿದ್ದೀನಿ ಏನೇನು ಹಾಕಿದ್ದೀನಿ ಅಂತ. ಮತ್ತು ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಗೋಬಿ ಸಾಫ್ಟ್ ಆಗಿಬಿಡುತ್ತೆ ಫ್ರೈ ಮಾಡಬೇಕಾದ್ರೆ. ಮೀಡಿಯಮಾಗಿ ಗಟ್ಟಿ ಇದ್ದರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ತರಕಾರಿ ಸಾರೇ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಕಷ್ಟ ಆಗುತ್ತಲ್ಲ, ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ಏನಾದರೂ ಟೊಮೆಟೊ ಸಾರು, ರಸಮ್ ಈ ಥರ ಏನಾದರೂ ಇದ್ದರೆ ಇದನ್ನು ಸೈಡ್ ಡಿಶ್ಶಾಗಿ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಖಾರ ಬೇಕಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಚಿಕ್ಕ ಮಕ್ಕಳು ಯಾರಾದರೂ ತಿನ್ನೋರಿದ್ದರೆ. ಈಗ ನೆಕ್ಸ್ಟ್ ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆಂದ ಕೋಟಿಂಗ್ ಕೊಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಮಾಡುವಾಗ ಹಾಗೆ ಅದು ಮಸಾಲೆ ಇಳ್ಕೊಂಡು ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಗಟ್ಟಿಯಾಗಿ ಕಲಿಸ್ಕೊಂಡಿರೋದ್ರಿಂದ ನಿಮಗೆ ಹಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ನಾನು ಕಲಿಸ್ಕೊಂಡಿದ್ದೀನಿ ಅಂತ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಆಲ್ರೆಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು. ನೆಕ್ಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ, ಬೇಗ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬರುತ್ತೆ. ಒಂದೊಂದಾಗಿ ಈ ಥರ ಬಿಟ್ಕೊಂಡ್ರೆ ಆಯಿತು. ಇದೆಲ್ಲನೂ ಫ್ರೈ ಮಾಡಾಯಿತು. ಇದಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಎಲ್ಲರೂ ಟ್ರೈ ಮಾಡಿ. ವೆಜ್ ಯಾವಾಗಿರುತ್ತೆ ಆವಾಗ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು. ಸೊ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ಕೊ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.